ಮಗನಿಗೆ ಹಾವೇರಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಬಂಡೇಳ್ತಾರ ಈಶ್ವರಪ್ಪ ಅನ್ನುವಂತ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ಬೆಂಬಲಿಗರು ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಹೇಳ್ತಿದ್ದಾರೆ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಬಹಳ ದಿನಗಳಿಂದಲೂ ಪ್ರಯತ್ನವನ್ನ ಪಡ್ತಾ ಇದ್ರು ಈಶ್ವರಪ್ಪನವರು. ಹೇಗಾದ್ರೂ ಮಾಡಿ ತನ್ನ ಮಗನ ರಾಜಕೀಯ ಭವಿಷ್ಯವನ್ನ ಭದ್ರಗೊಳಿಸಬೇಕು ಈ ಲೋಕಸಭಾ ಚುನಾವಣೆಯಲ್ಲಿ ಅಂತ. ಬಟ್ ಅದು ಯಾಕೋ ಡೌಟು ಅಂತ ಅನ್ನಿಸ್ತಾ ಇದೆ. ಶುಕ್ರವಾರ ಬೆಂಬಲಿಗರ ಸಭೆಯನ್ನು ಕರೆದು ತೀರ್ಮಾನ ಮಾಡ್ತೀನಿ ಅಂತ ರೆಬಲ್ ಈಶ್ವರಪ್ಪನವರು ಹೇಳಿದ್ದಾರೆ. ಅವತ್ತು ಮೋದಿ ನನಗೆ ಫೋನ್ ಮಾಡಿ ನಿವೃತ್ತಿ ತಗೊಳ್ಳಿ ಅಂದ್ರು. ಮರು ಮಾತಾಡದೆ ನಿವೃತ್ತಿ ಘೋಷಣೆ ಮಾಡಿದೆ. ನನಗೆ ಪಕ್ಷದಲ್ಲಿರುವ ಅಂಕು ಡೊಂಕು ಸರಿಯಾಗಬೇಕು, ತಪ್ಪುಗಳು ಸರಿ ಹೋಗಬೇಕು. ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿ 100 ತಪ್ಪುಗಳು ಆಗಿದೆ. ಹಾವೇರಿಗೆ ನಾನಾಗೆ ಹೋಗಿರ್ಲಿಲ್ಲ, BSV ಟಿಕೆಟ್ ಕೊಡಿಸ್ತೀನಿ ಅಂತ ಅಂದಿದ್ರು. ಹಾಗಾಗಿ ಹಾವೇರಿಗೆ ಹೋಗಿ ಕೆಲಸ ಮಾಡಿದ್ವಿ, ಈಗ ಟಿಕೆಟ್ ಕೊಡಲ್ಲ ಅಂದ್ರೆ ಹೆಂಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನ ಬೆಂಬಲಿಗರು ನಿಜಕ್ಕೂ ನನಗೆ ತುಂಬ ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಯಾಯ ಆಗಿದೆ, ಹಾಗಾಗಿ ನೀವು ಇಂಡಿಪೆಂಡೆಂಟ್ ನಿಂತ್ಕೋಬೇಕು ಇದನ್ನು ಹೇಳ್ತಾ ಇದ್ದಾರೆ. ಇದ್ರಾಗೇನು ಅನುಮಾನ ಇಲ್ಲ. ಭಾಳ ಒತ್ತಾಯ ಮಾಡಿ ನಾಳೆ ನಾಡಿದ್ದು ಶುಕ್ರವಾರ ಒಂದು ಸಭೆನೂ ಸೇರಿಸ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲರ ಅಭಿಪ್ರಾಯನೂ ಕೇಳ್ತೀನಿ. ಏನು ತೀರ್ಮಾನ ತಗೋಬೇಕು ತೀರ್ಮಾನ ನಮ್ಮ ಉಳಿದಂಥ ಹಿರಿಯರ ಜೊತೆಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ತಗೋತೀನಿ. ನಾನಂತೂ ಈಗ ಈ ನಿಮಿಷ ತನಕ ಯಾವ ತೀರ್ಮಾನನೂ ತೊಗೊಂಡಿಲ್ಲ. ಎಲ್ಲ ಹಿತೈಷಿಗಳು ಕೂಡ ನೋವಿಂದ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಅನ್ಯಾಯ ಆಗಿದೆ ಅಂತ. ನಾನು ಇಲ್ಲ ಅಂದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಎಲ್ಲರ ಜೊತೆಗೆ ಕೂತು ಚರ್ಚೆ ಮಾಡಿ ಏನು ನಾನು ಸೂಕ್ತ ಕ್ರಮ ತಗೋಬೇಕು. ನಾನು MP ಆಗಬೇಕು ಅಂತ ಅಷ್ಟೇ ಉದ್ದೇಶ ಅಲ್ಲ. ಮತ್ತೆ ಹೇಳ್ತೀನಿ, ಅಕಸ್ಮಾತ್ ನಮ್ಮ ಪಕ್ಷದಲ್ಲಿ ಏನು ಅಂಕು ಡೊಂಕುಗಳಿದೆ ಅದನ್ನು ತಿದ್ದಬೇಕು. ಏನೇನು ಸಮಸ್ಯೆಗಳಿದೆ, ಪಕ್ಷದಲ್ಲಿ ಆಗಿರೋಂಥ ತಪ್ಪುಗಳಿದೆ, ನಾವು ಸಾಕಷ್ಟು ಒಪ್ಕೊಂಡಿದ್ದೀವಿ. ನಮ್ಮದು ತಪ್ಪುಗಳಿದ್ದಾವೆ ಇಲ್ಲಿ. ಹಾಗಾಗಿ ಈ ತಪ್ಪುಗಳನ್ನು ಸರಿಯಾಗಬೇಕು ಅನ್ನೋಂಥ ಉದ್ದೇಶದಿಂದ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ಕೂತು ಚರ್ಚೆ ಮಾಡಿ ನಮ್ಮ ಹಿತೈಷಿಗಳ ಅಭಿಪ್ರಾಯಗಳು ಏನೇನಿದೆ ಕೇಳಿ ಮುಂದಿನ ತೀರ್ಮಾನ ತಗೋತೀನಿ. ನಾನು ಹಾವೇರಿಗೆ ಹೋಗಿದ್ದಲ್ಲ, ಹೋಗಬೇಕು ಅಂತ ಆಸಕ್ತಿ ಇತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಸಿಕ್ಕಿದ್ದಂಥ ಸಂದರ್ಭದಲ್ಲಿ ನನ್ನ ಮಗನಿಗೆ ಟಿಕೆಟ್ ಕೇಳಿದ್ದು ಹೌದು. ಆಮೇಲೆ ಈಗ ಅನೇಕ ಹಿರಿಯರು ಬಂದು ನಿಮಗೆ ಮುಂದೆ ಭವಿಷ್ಯ ಇದೆ, ಖಂಡಿತ ದುಡುಕ್ಬೇಡಿ ಅಂತ ಆ ಸಂದರ್ಭದಲ್ಲೂ ಹೇಳಿದರು. ನಾನೇ ಟಿಕೆಟು ಕೊಡಿಸ್ತೇನೆ, ನಾನು ಗೆಲ್ಲೋದಕ್ಕೆ ಓಡಾಡ್ತೇನೆ ಅಂತ ಯಡಿಯೂರಪ್ಪನವ್ರು ಹೇಳಿದ ಮೇಲೆ ನಂತರ ನನ್ನ ಮಗ ಆ ಕ್ಷೇತ್ರದ ಪೂರ ಓಡಾಟ ಮಾಡಿರೋದು. ಹಾಗಾಗಿ ನನಗೆ ಈಗಲೂ ಕೂಡ ನನಗೆ ಅಲ್ಲಿ ಚುನಾವಣೆ ನಿಲ್ಲಂತ ಪ್ರಶ್ನೆ ಇಲ್ಲೇ ಇಲ್ಲ. ನನ್ನ ಮಗನ ಟಿಕೆಟ್ ಸಿಗತ್ತೆ ಅನ್ನಂತ ನಂಬಿಕೆ. ನನ್ನ ಬೆಂಬಲಿಗರು